ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ತುಂಬ ರುಚಿಯಾಗಿರುವಂತಹ ತರಕಾರಿ ಅನ್ನವನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಸ್ನೇಹಿತರೆ. ನಮ್ಮ ವಿಡಿಯೋಸ್ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಹೊಸದಾಗಿ ನೋಡೋರು ಮರೆಯದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾವು ಮಾಡುವಂತಹ ತರಕಾರಿಯನ್ನು ಮೊಸರು ಬಜ್ಜಿ ಅಥವಾ ಶೇಂಗಾದ ಬೀಜದ ಚಟ್ನಿ ಜೊತೆ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ತರಕಾರಿ ಅನ್ನ ಮಾಡೋಕ್ಕೆ ನಾನು 1 ಗ್ಲಾಸ್ ಅಕ್ಕಿಯನ್ನು 1 ಗಂಟೆಯ ಕಾಲ ನೆನೆಸಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. 2 ಕ್ಯಾರೆಟನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬೀನ್ಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಅರ್ಧ ಗಡ್ಡೆಯಷ್ಟು ಬೀಟ್ರೂಟನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಚಿಕ್ಕದಾಗಿರುವಂಥ ಟೊಮೊಟೊವನ್ನು ಕಟ್ ಮಾಡ್ಕೋಬೇಕು ಸ್ನೇಹಿತರೆ ಉದ್ದವಾಗಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನನ್ನು ತಗೋಬೇಕು. ಈ ವಿಧಾನದಲ್ಲಿ ಒಂದ್ಸಲ ಮಾಡಿಕೊಂಡು ತಿನ್ನಿ ಸ್ನೇಹಿತರೆ. ತರಕಾರಿಯನ್ನು ತುಂಬ ರುಚಿಯಾಗಿರುತ್ತೆ. ರುಚಿಗೆ ತಕ್ಕ ಉಪ್ಪು, 1.5 ಸ್ಪೂನ್ ಖಾರದ ಪುಡಿ, ಅರ್ಧ ಸ್ಪೂನ್ ಗರಂ ಮಸಾಲೆ ಪುಡಿ ತಗೋಬೇಕು ಸ್ನೇಹಿತರೆ. 2 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. 2 ರಿಂದ 3 ಹಸಿ ಮೆಣಸಿನ್ಕಾಯನ್ನು ಉದ್ದವಾಗಿ ಕಟ್ ಮಾಡ್ಕೋಬೇಕು ಸ್ನೇಹಿತರೆ. ಸ್ವಲ್ಪ ಬೆಳ್ಳುಳ್ಳಿ, ಹಸಿ ಶುಂಠಿಯನ್ನು ಕುಟ್ಟಿ ಇಟ್ಕೋಬೇಕು ಸ್ನೇಹಿತರೆ. ಚಿಟಿಕೆಯಷ್ಟು ಸಕ್ಕರೆ, ಸ್ವಲ್ಪ ಸೋಂಪು, 2 ರಿಂದ 3 ಲವಂಗ, 2 ಚಕ್ಕೆ, 1 ಏಲಕ್ಕಿ, ನಕ್ಷತ್ರದ ಹೂವು 1, 2 ಪಲಾವ್ಗೆ ಹಾಕ್ಕೊಳ್ಳುವ ಎಲೆ ತಗೋಬೇಕು ಸ್ನೇಹಿತರೆ. ಈಗ ಒಂದು ಪಾತ್ರೆಗೆ 3 ರಿಂದ 4 ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಬಿಸಿ ಆಗಕ್ಕೆ ಬಿಡಿ ಸ್ನೇಹಿತರೆ. ಬಿಸಿ ಆದ ನಂತರ ಎಣ್ಣೆ ನಾವು ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿಯನ್ನು ಅದಕ್ಕೆ ಸೇರಿಸ್ಕೋಬೇಕು. ಈರುಳ್ಳಿ ಕೆಂಪಗೆ ಆಗೋ ತನಕ ನಾವು ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು ಸ್ನೇಹಿತರೆ. ಈರುಳ್ಳಿಯನ್ನು ಕೆಂಪಗೆ ಆಗಿದೆ. ಈಗ ಕುಟ್ಕೊಂಡಿರುವಂತಹ ಬೆಳ್ಳುಳ್ಳಿ, ಹಸಿ ಶುಂಠಿ, ಹಸಿ ಮೆಣಸಿನ್ಕಾಯಿ ಇತ್ಯಾದಿಯನ್ನು ಅದಕ್ಕೆ ಸೇರಿಸ್ಕೋಬೇಕು ಸ್ನೇಹಿತರೆ. ಹಾಗೆ ಕಟ್ ಮಾಡಿಕೊಂಡಿರುವ ಟೊಮೊಟೊ ಅದಕ್ಕೆ ಸೇರಿಸ್ಕೊಂಡು ಟೊಮೊಟೊ ಮೆತ್ತಗೆ ಆಗೋ ತನಕ ನಾವು ಬೇಯಿಸ್ಕೋಬೇಕು ಸ್ನೇಹಿತರೆ. ಇದೇ ರೀತಿ ನೀವು ತರಕಾರಿ ಅನ್ನವನ್ನು ಕುಕ್ಕರಲ್ಲಿ ಮಾಡ್ಬೋದು ಸ್ನೇಹಿತರೆ. ನಾನಿಲ್ಲಿ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ಟೊಮೊಟೊ ಮೆತ್ತಗೆ ಆಗಿದೆ ಸ್ನೇಹಿತರೆ. ಈಗ ಕಟ್ ಮಾಡಿಕೊಂಡಿರುವ ಬೀನ್ಸು, ಕ್ಯಾರೆಟು, ಬೀಟ್ರೂಟ್ ಅದಕ್ಕೆ ಸೇರಿಸ್ಕೋಬೇಕು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಈಗ ನಾವು ತಗೊಂಡಿರುವಂತಹ ಉಪ್ಪು, ಗರಂ ಮಸಾಲೆ, ಖಾರದ ಪುಡಿಯನ್ನು ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ. ಮಿಕ್ಸ್ ಮಾಡಿಕೊಂಡು ಕುದಿಯೋಕ್ಕೆ ಬಿಡಿ ಸ್ನೇಹಿತರೆ. ಮುಚ್ಚಳವನ್ನು ಮುಚ್ಚಿ ಬೀಟ್ರೂಟು, ಕ್ಯಾರೆಟು, ಬೀನ್ಸ್ ಜೊತೆಗೆ ಸ್ನೇಹಿತರೆ ನೀವು ಬೇಕಾದರೆ ಆಲೂಗಡ್ಡೆ, ಹೂಕೋಸು, ಹಸಿ ಬಟಾಣಿಯನ್ನು ಸೇರಿಸ್ಕೋಬೋದು ಸ್ನೇಹಿತರೆ. ಈಗ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನನ್ನು ಸೇರಿಸ್ಕೊಂಡು ಕುದಿಯೋಕ್ಕೆ ಬಿಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಸ್ವಲ್ಪ ತರಕಾರಿ ಎಲ್ಲ ಬೆಂದಿದೆ. ಈಗ ತರಕಾರಿ ಅನ್ನ ಮಾಡೋಕ್ಕೆ ಸ್ನೇಹಿತರೆ ನಾನು 1 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ. ಅದೇ ಗ್ಲಾಸ್ನಿಂದ 1/4 ನೀರು ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ. 1/4 ಅಷ್ಟು ನೀರು ಸೇರಿಸ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಸ್ನೇಹಿತರೆ. ತರಕಾರಿ ಅನ್ನ ಚೆನ್ನಾಗಿ ರುಚಿಯಾಗಿ ಇರುತ್ತೆ ಸ್ನೇಹಿತರೆ. ಮತ್ತು ಪುಡಿ ಪುಡಿಯಾಗೂ ಸಹ ಇರುತ್ತೆ ಸ್ನೇಹಿತರೆ ತರಕಾರಿನ. ನೋಡಿ ಸ್ನೇಹಿತರೆ, ನೀರೆಲ್ಲ ಹಿಂಗೋಗಿದೆ. ಈಗ ಒಂದು ಸಲ ಕಲಿಸ್ಕೊಂಡು ತರಕಾರಿ ಅನ್ನವನ್ನು ಮುಚ್ಚಳವನ್ನು ಮುಚ್ಚಿ ಸ್ನೇಹಿತರೆ. ತರಕಾರಿಯನ್ನು ಸ್ವಲ್ಪ ಮೆತ್ತಗಿರಬೇಕಂದ್ರೆ 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸ್ ನೀರು ಸೇರಿಸ್ಕೊಳ್ರಿ ಸ್ನೇಹಿತರೆ, ಸರೋಗುತ್ತೆ. ಈಗ ಸ್ನೇಹಿತರೆ, ತರಕಾರಿ ಅನ್ನದ ಮೇಲೆ ಮುಚ್ಚಳವನ್ನು ಮುಚ್ಚಿ ಸ್ಟೌವನ್ನು ಸ್ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಸ್ನೇಹಿತರೆ. ಈಗ ತಟ್ಟೆಯ ಮೇಲೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು. ಈ ಥರ ಸೇರಿಸ್ಕೊಳ್ಳೋದ್ರಿಂದ
ತರಕಾರಿಯನ್ನು ಪುಡಿ ಪುಡಿಯಾಗಿರುತ್ತೆ ಸ್ನೇಹಿತರೆ, ಅಂಟು ಅಂಟಾಗಿ ಇರಲ್ಲ. ಈ ಟಿಪ್ಪನ್ನು ನೀವು ಫಾಲೋ ಮಾಡಿ ಒಂದ್ಸಲ ತರಕಾರಿ ಅನ್ನವನ್ನು ಮಾಡಿ ತಿನ್ನಿ ಸ್ನೇಹಿತರೆ. ತುಂಬ ರುಚಿಯಾಗಿ ಬಂದಿದೆ ಸ್ನೇಹಿತರೆ. ಇವತ್ತು ಮಾಡಿರುವಂಥ ತರಕಾರಿನ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಸ್ನೇಹಿತರೆ. ನಮ್ಮ ವಿಡಿಯೋಸ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಮರೀದಿರ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಕೊಡಿ ಸ್ನೇಹಿತರೆ. ಅಡುಗೆಗೆ ಸಂಬಂಧಿಸಿರುವಂತಹ ವಿಡಿಯೋಗಳು ಮಾಡ್ತಾ ಇರ್ತೀವಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ವಿಡಿಯೋದೊಂದಿಗೆ ನಾವು ಭೇಟಿ ಆಗೋಣ.